ಸಾಲು ಹೃದಯಾಘಾತದ ಹಿನ್ನೆಲೆ ಜನರಿಗೆ ಇದೀಗ ಢವ ಶುರುವಾಗಿದೆ. ಹೃದಯ ಹೇಗಿದೆ ಡಾಕ್ಟ್ರಿ ಅಂತ ಜನರು ಕೇಳ್ತಿದ್ದಾರೆ. ನಿತ್ಯ ಜಯದೇವ ಆಸ್ಪತ್ರೆಯತ್ತ ಬರ್ತಿದ್ದಾರೆ ಸಾವಿರಾರು ಜನ. ಹೃದಯ ತಪಾಸಣೆಗೆ ಬರ್ತಿದ್ದಾರೆ ಸಾವಿರಾರು ಮಂದಿ. ಹೃದಯ ತಪಾಸಣೆಗೆ ನಿತ್ಯ 1800ಕ್ಕೂ ಹೆಚ್ಚು ಮಂದಿ ಆಗಮಿಸ್ತಾ ಇದ್ದಾರೆ. ಸ್ವಯಂ ಪ್ರೇರಿತರಾಗಿ ಹೃದಯದ ಕಾಳಜಿಯನ್ನ ವಹಿಸ್ತಾ ಇದ್ದಾರೆ ಜನರು. ನೋಡಿ, ಅನೇಕರ ಸಾವಿನ ಬಳಿಕ ಇದೀಗ ಆಸ್ಪತ್ರೆಯತ್ತ ಜನರು ಲಕ್ಷಾಂತರ ಜನರು ಸಾವಿರಾರು ಜನರು ಮುಖವನ್ನ ಮಾಡ್ತಾ ಇರುವಂತದ್ದು. ಇನ್ನು ಸಾಲು ಹೃದಯಾಘಾತದ ಹಿನ್ನೆಲೆ ಜನರಿಗೆ ಇದೀಗ ಒಂಥರ ಭಯ ಶುರುವಾಗಿದೆ ಅಂತಾನೆ ಹೇಳಬಹುದು. ಹೃದಯ ಹೇಗಿದೆ ಡಾಕ್ಟರ್ ಅಂದ್ರೆ ಹಾರ್ಟ್ ಚೆಕಪ್ಗೋಸ್ಕರ ಹಾಸ್ಪಿಟಲ್ ಕಡೆ ಜನರು ಹೋಗ್ತಿದ್ದಾರೆ. ನಿತ್ಯ ಜಯದೇವ ಆಸ್ಪತ್ರೆ ಹತ್ರ ಸಾವಿರಾರು ಜನ ಬರ್ತಿರುವಂಥದ್ದು. ಹೃದಯ ತಪಾಸಣೆಗೆ ಸಾವಿರಾರು ಮಂದಿ ಜಯದೇವ ಆಸ್ಪತ್ರೆ ಹತ್ರ ಹೋಗ್ತಾ ಇದ್ದಾರೆ. ಹೃದಯ ತಪಾಸಣೆಗೆ ನಿತ್ಯ 1800ಕ್ಕೂ ಹೆಚ್ಚು ಮಂದಿ ಆಗಮಿಸ್ತಾ ಇರುವಂಥದ್ದು. ಇನ್ನು ಸ್ವಯಂ ಪ್ರೇರಿತರಾಗಿಯೇ ಹೃದಯದ ಕಾಳಜಿಯನ್ನ ವಹಿಸ್ತಾ ಇದ್ದಾರೆ ಜನರು. ಈಗಂತೂ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಭಯಭೀತರಾದಂತಹ ಜನರು ಸ್ವಯಂ ಪ್ರೇರಿತರಾಗಿ ಇದೀಗ ಹಾಸ್ಪಿಟಲ್ ಕಡೆ ಹೋಗ್ತಾ ಇದ್ದಾರೆ. ECG ಮಾಡಿಸೋದಾಗಿರ್ಲಿ, ಅದರ ಜೊತೆಗೆ ಹಾರ್ಟ್ ಚೆಕಪ್ ಅನ್ನ ಮಾಡಿಸ್ತಾ ಇದ್ದಾರೆ. ನೋಡಿ, ಹೃದಯ ತಪಾಸಣೆಗೆ ನಿತ್ಯ ಅಂದ್ರೆ ದಿನ 1800ಕ್ಕೂ ಹೆಚ್ಚು ಮಂದಿ ಜಯದೇವ ಆಸ್ಪತ್ರೆಗೆ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೃದಯ ಹೇಗಿದೆ ಡಾಕ್ಟ್ರಿ ಅಂತ ಹೇಳಿದ್ರೆ, ಹೇಗಿದೆ ಹಾರ್ಟ್, ಯಾವ ಕಂಡೀಷನ್ ಇದೆ ಅಂದ್ರೆ ECG ಮಾಡಿಸೋದಾಗಿರ್ಲಿ, ಚೆಕಪ್ ಮಾಡಿಸ್ತಾ ಇದ್ದಾರೆ ಜನರು ಅಂತಾನೆ ಹೇಳಬಹುದು. ನಿತ್ಯ ಇದೀಗ ಜಯದೇವ ಆಸ್ಪತ್ರೆ ಹತ್ರ ಸಾವಿರಾರು ಜನ ಬರ್ತಾ ಇರುವಂತದ್ದು. 1800ಕ್ಕೂ ಹೆಚ್ಚು ಮಂದಿ ಆಗಮಿಸ್ತಾ ಇದ್ದಾರೆ. ಅನೇಕರ ಸಾವಿನ ಬಳಿಕ ಈಗ ಒಂದಿಷ್ಟು ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ನಿಂದಾಗಿ ಸಾವಿರಾರು ಅಂದ್ರೆ ಒಂದಿಷ್ಟು ಮಂದಿ ಸಾವನ್ನಪ್ಪಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಜನರು ಸ್ವಯಂ ಪ್ರೇರಿತರಾಗಿ ಹೃದಯದ ಕಾಳಜಿಯನ್ನ ವಹಿಸ್ತಾ ಇದ್ದಾರೆ. ಅನೇಕರ ಸಾವಿನ ಬಳಿಕ ಆಸ್ಪತ್ರೆಯತ್ತ ಮುಖ ಮಾಡ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು. ಇನ್ನು ಹೃದಯಾಘಾತದಿಂದ ಒಂದಿಷ್ಟು ದಿನದಲ್ಲಿ ಸಾಕಷ್ಟು ಮಂದಿ ಸಾವಿಗೀಡಾಗಿದ್ರು. ಅದರಲ್ಲೂ ಕೂಡ ಹಾಸನದಲ್ಲಿ 40 ಜನ ಸಾವಿಗೀಡಾಗಿದ್ರು. ಸೊ ಹಾಗಾಗಿ ಇದನ್ನೆಲ್ಲ ನೋಡ್ತಿರುವಂತಹ ಜನರು ಭಯಭೀತರಾಗಿ ಸ್ವಯಂ ಪ್ರೇರಿತರಾಗಿ ತಾವೇ ಇದೀಗ ಹಾಸ್ಪಿಟಲ್ ಕಡೆ ಹೋಗ್ತಾ ಆಮೇಲೆ ನಾವು ಅದನ್ನು ಇಂಡಿ ಜಿಲ್ಲೆಗೆ ವಿಸ್ತರಣೆ ಮಾಡಿದ್ದು, ಅದೆಲ್ಲ ಹಿಂದೆ ಕಾರ್ಯಕ್ರಮ. ಅದನ್ನು ನಾವು ಇಂಡಿ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಿ ಏನು ಸಾರ್ವಜನಿಕರಿಗೆ ಒಂದು ಏನು ತಪಾಸಣೆಯನ್ನು ಮಾಡಿ ಅವರಿಗೆ ಅಗತ್ಯ ಇರುವಂಥ ಚಿಕಿತ್ಸೆಯನ್ನು, ಅಂದರೆ ಒಂದು ಅವರಿಗೆ ಕನ್ನಡಕಗಳ ಅವಶ್ಯಕತೆ ಇದ್ದರೆ ಅದನ್ನು ಉಚಿತವಾಗಿ ಕೊಡಿಸುವಂಥದ್ದು, ಮತ್ತು ಈ ಕಣ್ಣಿನ ಕೊರೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಉಚಿತವಾಗಿ ಚಿಕಿತ್ಸೆ ನೀಡುವಂಥ ಕಾರ್ಯಕ್ರಮ. ಅದು 2 ಹಂತದಲ್ಲಿ ಈಗಾಗಲೇ ಮಾಡಾಗಿದೆ. ಆಮೇಲೆ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಅದನ್ನು ವಿಸ್ತರಣೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಇತ್ತು. ಅಂದರೆ ಅದು ಹೇಗೆ ಅಂತ ಹೇಳಿದ್ರೆ, ಅವರು ಎಲ್ಲ ಕಡೆ ಅವರು ಮನೆಗೆ ಹೋಗುವಂಥದ್ದು, ಅಲ್ಲಿ ವಿಚಾರಣೆ ಮಾಡಿ ಅದನ್ನು ಪರಿಶೀಲನೆ ಮಾಡಿ ನಂತರ ಆ ಚಿಕಿತ್ಸೆನ ಕೊಡ್ತಾ ಇದ್ರು. ಅದರಲ್ಲಿ ಈಗಾಗಲೇ ನಿಮಗೆ ಮಾಹಿತಿ ಎಲ್ಲ ಪ್ರೆಸ್ ನೋಟಲ್ಲಿ ಇದೆ. ಇದುವರೆಗೂ ಎಷ್ಟು ಜನ ಅದರಲ್ಲಿ ತಪಾಸಣೆಗೆ ಒಳಗೊಂಡಿದ್ದಾರೆ, ಎಷ್ಟು ಜನರಿಗೆ ಕನ್ನಡಕ ವಿತರಣೆ ಆಯಿತು, ಮತ್ತು ಎಷ್ಟು ಜನರಿಗೆ ಕೊರೆ ಚಿಕಿತ್ಸೆ ಆಯಿತು ಅಂತ. ಸೊ ಇದು ಒಂದ್ಸಲ ಹೋಗಿ ಬರ್ತಾರೆ, ನೋಡ್ಕೊಂಡು ಬರ್ತಾರೆ, ಮತ್ತೆ ಅದು ನಿಂತು ಹೋಗ್ತದೆ. ಸೊ ನಾವು ಏನು ಮಾಡೋದು ಅಂತ ಹೇಳಿದ್ರೆ, ಈಗ ಆಲೋಚನೆ ಮಾಡಿ ಇದು ಶಾಶ್ವತವಾಗಿ ಈ ಕಾರ್ಯಕ್ರಮ ನಡೀಬೇಕು ಅಂತ ನಮ್ಮ ಉದ್ದೇಶ ಇತ್ತು. ಸೊ ಅದಕ್ಕೆ ಈಗ ನಾವು ಹೊಸದಾಗಿ ಇದನ್ನು ಒಂದು ಬದಲಾವಣೆ ಮಾಡಿದ್ವಿ. ಅದರಿಂದ ಏನು ಈ ಹೊಸ ಆಶಾ ಕಿರಣ ಯೋಜನೆ ಇದೆ,
ಇದಕ್ಕೊಂದು ಹೊಸ ಚೈತನ್ಯ ತುಂಬುವಂಥ ಕೆಲಸ ಮಾಡಿದ್ವಿ. ಏನಂತ ಹೇಳಿದ್ರೆ, ಇದು ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಿರ್ಬೋದು, ತಾಲೂಕು ಆಸ್ಪತ್ರೆಗಳಿರ್ಬೋದು, ಮತ್ತು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಗಳು, ಅಲ್ಲಿ ಎಲ್ಲ ಈ ಒಂದು ಆರೋಗ್ಯ ಕೇಂದ್ರಗಳಲ್ಲಿ ನಾವು ಅಲ್ಲಿ ದೃಷ್ಟಿ ಕೇಂದ್ರಗಳನ್ನು ನಾವು ಅಲ್ಲಿ ಸ್ಥಾಪನೆ ಮಾಡ್ತೇವೆ. ವಿಷನ್ ಸೆಂಟರ್ ಅಥವಾ ದೃಷ್ಟಿ ಕೇಂದ್ರ ಅಂತ ಹೇಳ್ಬೋದು. ಈ ದೃಷ್ಟಿ ಕೇಂದ್ರಗಳನ್ನು ಇದು ಪರ್ಮನೆಂಟ್ ಸೆಟಪ್ ಇರ್ತದೆ. ನಮ್ಮ CHOಗಳು, ಆಶಾ ಕಾರ್ಯಕರ್ತರು ಯಾರೇ ಎಲ್ಲ ಕಡೆ ಹೋದಾಗ ಅವರು ಯಾರಿಗೆ ಸಾರ್ವಜನಿಕರಿಗೆ ಕಣ್ಣಿನ ಸಮಸ್ಯೆ ಇದೆ ಅಂತ ಹೇಳಿದಾಗ ಅವ್ರಿಗೆ ರೆಫರ್ ಮಾಡಿ ಈ ಕೇಂದ್ರಗಳಿಗೆ ಅವ್ರನ್ನ ಕಳಿಸ್ಕೊಡ್ತಾರೆ. ಅಲ್ಲಿ ಯಾವಾಗ ಬೇಕಾದರೂ ಹೋಗ್ಬೋದು. ಅಲ್ಲಿ ಅವರ ಕಣ್ಣಿನ ತಪಾಸಣೆ ಮಾಡಿಸ್ಕೊಳ್ಬೋದು. ತಪಾಸಣೆ ಮಾಡಿಸ್ಕೊಂಡ ನಂತರ ಅವರಿಗೆ ಉಚಿತವಾಗಿ ಕನ್ನಡಕಗಳು ವಿತರಣೆ ಮಾಡ್ತೀವಿ ಮತ್ತು ಉಚಿತವಾಗಿ ಈ ಪೊರೆ ಶಸ್ತ್ರಚಿಕಿತ್ಸೆ ನೀಡ್ತೀವಿ. ಮತ್ತು ಬೇರೆ ಇನ್ನೇನು ಕಾಂಪ್ಲಿಕೇಶನ್ಸ್ ಇದ್ದರೆ, ಏನಂತ ಹೇಳಿದ್ರೆ ಈಗ ಡಯಾಬಿಟಿಕ್ ರೆಟಿನೋಪತಿ ಮತ್ತು ಗ್ಲೋಕೋಮಾ ಆ ಥರ ಏನಾದರೂ ಅನುಮಾನಗಳಿದ್ದರೆ ಅವ್ರನ್ನ ಆ ಸಂಬಂಧಪಟ್ಟಿರ್ತಕ್ಕಂಥ ತಜ್ಞ ವೈದ್ಯರ ಹತ್ರ ಕಳಿಸ್ಕೊಡ್ತೀವಿ. ಯಾಕಂದರೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ, ಈ ಅಂಧತ್ವಕ್ಕೆ ಮುಖ್ಯ ಕಾರಣ ಇರ್ತಕ್ಕಂಥದ್ದು ಅದು ಏನಂತ ಹೇಳಿದ್ರೆ ಈ ಕ್ಯಾಟ್ರಾಕ್ಟ್. ಅದನ್ನು ನಾವು ಯಾವಾಗ ಸರಿಪಡಿಸ್ಕೊಳ್ಳಲ್ಲ ಅದರಿಂದ ಅಂಧತ್ವ ಆಗುವಂಥದ್ದು. ಅದು ಸುಮಾರು 66% ಅಷ್ಟು ಇರುವಂಥದ್ದು ನಮ್ಮ ಮಾಹಿತಿ ಇದೆ. ಕಣ್ಣಿನ ಪೊರೆಯಿಂದ ಅಂಧತ್ವ ಆಗುವಂಥದ್ದು 66%. ಈ ರಿಫ್ರಾಕ್ಟಿವ್ ಎರರ್ ಅಂತ ಏನು ಹೇಳ್ತೀವಿ, ಈ ದೃಷ್ಟಿ ದೋಷ, ಅದರಿಂದ ಒಂದು 18% ಜನರಿಗೆ ಅದು ಅವ್ರು ಟ್ರೀಟ್ ಮಾಡ್ಕೊಳ್ದೇನೆ ಅದು ಬಹಳಷ್ಟು ಅವರಿಗೆ ಕಣ್ಣು ಕಾಣದೇ ಇರತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ತದೆ. ಗ್ಲೋಕೋಮಾ 6.7% ಇದೆ. ಮತ್ತು ಮಧುಮೇಹ ಸಂಬಂಧಿತ ರೆಟಿನೋಪತಿ ಅದು 3.3% ಇದೆ. ಇದು ರಾಷ್ಟ್ರೀಯ ಒಂದು ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಬರುವಂಥ ಮಾಹಿತಿ. ಸೊ ಇದರಲ್ಲಿ ನಾವು ಈ ಎಲ್ಲ ಎಲ್ಲರೂ ಕೊಟ್ಟರೆ ಇಂಥ ಎಲ್ಲ ರೋಗಗಳಿಗೆ ನಾವು ಅವ್ರಿಗೆ ಚಿಕಿತ್ಸೆ ನೀಡುವಂಥ ನಮ್ಮಲ್ಲಿ ಅವಕಾಶ ಇದೆ. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಈಗ ಕ್ರಮ ತಗೊಳ್ತಾ ಇದ್ದೀವಿ. ಬಟ್ ಮುಖ್ಯವಾಗಿ ಈ ಕೇಂದ್ರಗಳಲ್ಲಿ ತಕ್ಷಣಕ್ಕೇ ಅವ್ರಿಗೆ ಕನ್ನಡಕ ಫ್ರೀ ಕೊಡ್ತೀವಿ ಮತ್ತು ಪೊರೆ ಚಿಕಿತ್ಸೆಯನ್ನು ಮಾಡ್ತೀವಿ. ಇದನ್ನು ನಾವು ನಾಳಿದ್ದು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದು ಏಕಕಾಲದಲ್ಲಿ ಎಲ್ಲ ಕಡೆ ಸುಮಾರು 393 ಆಶಾ ಕಿರಣ ದೃಷ್ಟಿ ಕೇಂದ್ರಗಳು ಉದ್ಘಾಟನೆ ಆಗ್ತಾ ಇದೆ ಈ ರಾಜ್ಯದಲ್ಲಿ.